ಇನ್ನು ಒಂದ್ ಕಡೆ ಐಟಿ ದಾಳಿಯಿಂದಾಗಿ ಉದ್ಯಮಿಗಳನ್ನ ಕಾಪಾಡಿ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈಗ ಸಿಜೆ ರಾಯ್ ಅವರ ಸಾವಿಗೂ ಕೂಡ ಐಟಿ ಅಧಿಕಾರಿಗಳ ಪ್ರೆಷರೇ ಕಾರಣವಾಯಿತು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಈ ಬಗ್ಗೆ ಆಗ್ರಹವನ್ನ ಮಾಡಿದ್ದಾರೆ. ತೆರಿಗೆ ಭಯೋತ್ಪಾದನೆಯಿಂದ ಹಲವರನ್ನ ಕಳೆದುಕೊಂಡಿದ್ದೀವಿ, ಸಿದ್ಧಾರ್ಥ್ ಅವರನ್ನ ಕಳೆದುಕೊಂಡಿದ್ದೀವಿ. ಐಟಿ ದಾಳಿಯಿಂದ ಉದ್ಯಮಿಗಳು ಭಯಗೊಂಡಿದ್ದಾರೆ. ದಯವಿಟ್ಟು ತೆರಿಗೆ ಪಾವತಿ ಮಾಡೋರನ್ನ ಕಾಪಾಡಿ. ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋಹನ್ ದಾಸ್ ಪೈ ಅವರು. ಹಾಗಾದ್ರೆ ಅವರು ಎಕ್ಸ್ ನಲ್ಲಿ ಏನ್ ಹೇಳಿದ್ದಾರೆ, ಏನ್ ಟ್ವೀಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ತೆರಿಗೆ ಭಯೋತ್ಪಾದನೆಯಿಂದಾಗಿ ಕಾಫಿ ಡೇ ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ತನಿಖೆಗೆ ಎಸ್ಐಟಿ ರಚನೆ ಆಗಿದೆ. ಈ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ. ಈಗಾಗಲೇ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು, ಹಲವು ಪ್ರಶ್ನೆಗಳು ಹುಟ್ಕೊಂಡಿದೆ. ಹೀಗಾಗಿ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಜಂಟಿ ಆಯುಕ್ತ ವಂಶಿಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಿದೆ. ತನಿಖಾ ವರದಿ ಬರೋವರೆಗೆ ಏನು ಹೇಳೋದಿಲ್ಲ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ. ನಾವೇನಾರು ಹೇಳಿದರೆ ಅದು ಸ್ಪೆಕ್ಯುಲೇಷನ್ ಆಗುತ್ತೆ ವಿನಃ ಡೆಫಿನೆಟ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಆದ್ದರಿಂದ ಕಾಯಬೇಕಾಗುತ್ತೆ. SIT ಮಾಡಿದ್ದೇವೆ. ಇನ್ನು ಎಸ್ಐಟಿ ರಚನೆ ಕುರಿತಂತೆ ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿದೆ, ತನಿಖೆ ಬಗ್ಗೆ ಬಹಳ ಅನುಮಾನ ಮೂಡ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವ್ರೇನ್ ಹೇಳಿದ್ರು, ಬನ್ನಿ ನೋಡೋಣ. ನಮ್ಮ ರಾಜ್ಯದ ಪ್ರತಿಷ್ಠಿತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಕೂಡ ಸಲ್ಲಿಸ್ತೇನೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಒಂದ್ ಕಡೆ ವಿಜೇಂದ್ರ ಅವರು ಮಾತನಾಡಿದ್ದನ್ನ ನೋಡಿದ್ವಿ. ಇನ್ನೊಂದು ಕಡೆ ಈಗ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತ ವ್ಯವಸ್ಥೆ ಒಂದ್ ಕಡೆ, ಇನ್ನೊಂದು ಕಡೆ ಚರ್ಚ್ಗೆ ಸದ್ಯ ಪಾರ್ಥಿವ ಶರೀರ ಆಗಮಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ. ಹೀಗಾಗಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರ ಸದ್ಯ ಸೇಂಟ್ ಜೋಸೆಫ್ ಚರ್ಚ್ನ ಬಳಿ ಆಗಮಿಸಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮೊದಲನೇದಾಗಿ ಪಾರ್ಥಿವ ಶರೀರವನ್ನ ಚರ್ಚ್ಗೆ ತರಲಾಗುತ್ತೆ. ಅಲ್ಲಿ ಆ ಚರ್ಚ್ನ ಪಾದ್ರಿಗಳು, ಧರ್ಮಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಸಾಮೂಹಿಕವಾದ ಪ್ರಾರ್ಥನೆಯ ನಂತರದಲ್ಲಿ ಅಂತಿಮವಾದ ವಿಧಿವಿಧಾನವನ್ನ ರೆಸಾರ್ಟ್ನಲ್ಲಿ ನಡೆಸಲಾಗುತ್ತೆ. ಈಗ ಏನು ರಾಜ್ಕುಮಾರ್ ಪಾರ್ಕ್ ಅಲ್ಲೇ ತಮ್ಮ ಅಂತ್ಯ ಸಂಸ್ಕಾರ ನೆರವೇರಿಸಬೇಕು ಅಂತ ಹೇಳಿ ಸಿಜೆ ರಾಯ್ ಅವರು ಹೇಳಿದ್ರು. ಅಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಿದೆ. ಇನ್ನೊಂದು ಕಡೆ ಈಗ ಸದ್ಯ ಚರ್ಚ್ ಬಳಿ ಪಾರ್ಥಿವ ಶರೀರ ಆಗಮಿಸಿರುವಂತಹ ದೃಶ್ಯಗಳು. ಬನ್ನೇರುಘಟ್ಟದ ಸೇಂಟ್ ಜೋಸೆಫ್ ಚರ್ಚ್ ಬಳಿ ಪಾರ್ಥಿವ ಶರೀರವನ್ನ ತರಲಾಗಿದೆ. ನಿನ್ನೆ ಬೋರಿಂಗ್ ಆಸ್ಪತ್ರೆಯಲ್ಲಿ
ಮರಣೋತ್ತರ ಪರೀಕ್ಷೆಯನ್ನ ನೆರವೇರಿಸಲಾಯಿತು. ಅದಾದ ನಂತರದಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿತ್ತು. ಅವರ ಆಪ್ತರು, ಸಂಬಂಧಿಕರು, ಕುಟುಂಬಸ್ಥರು, ಅವರ ಅಭಿಮಾನಿ ಬಳಗ, ಯಾಕಂದರೆ ಕೇರಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕುಟುಂಬಸ್ಥರು ಮತ್ತು ಅಭಿಮಾನಿಗಳನ್ನು ಹೊಂದಿದ್ರು. ಅವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗ ಸದ್ಯ ಚರ್ಚ್ ಬಳಿ ಪಾರ್ಥಿವ ಶರೀರ ಆಗಮಿಸಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. 1 ಗಂಟೆಗಳ ಕಾಲ ಅಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಲಾಗುತ್ತೆ. ಸಿಜೆ ರಾಯ್ ಅವರು ಈ ಹಿಂದೆ ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ಆಶಯಗಳನ್ನು ಹೇಳ್ಕೊಂಡಿದ್ರು. ಅಂದರೆ ತಾವು ಸಾವನ್ನಪ್ಪಿದ ನಂತರದಲ್ಲಿ ಯಾವ್ಯಾವ ರೀತಿ ನನ್ನ ಅಂತಿಮ ವಿಧಿವಿಧಾನಗಳು ನೆರವೇರಬೇಕು ಅನ್ನುವಂಥ ಬಗ್ಗೆ ಮಾತನಾಡಿದ್ರು. ಅದೇ ರೀತಿಯಲ್ಲೇ ಇವತ್ತು ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಬದುಕಿನ ಬಗ್ಗೆ ಬಹಳ ಕಾನ್ಫಿಡೆಂಟ್ ಆಗಿ ಬದುಕಿದ್ದಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದ್ರು. ಅವರ ಸಾವಿನ ನಂತರದಲ್ಲಿ ಸಾಕಷ್ಟು ಚರ್ಚೆಗಳು ವ್ಯಕ್ತವಾಗಿದೆ. ಒಂದ್ ಕಡೆ ಅವರ ಸಾವು ಹೇಗಾಯಿತು, ಯಾಕಾಯಿತು ಅನ್ನುವಂತಹ ಪ್ರಶ್ನೆಗಳ ನಡುವೆಯೇ ಅಂತಿಮವಾದ ವಿಧಿವಿಧಾನಗಳು ನೆರವೇರ್ತಾ ಇದೆ. ಇನ್ನೊಂದು ಕಡೆ ಈಗ ಸಿಜೆ ರಾಯ್ ಅವರ ಸಾವಿನ ಕುರಿತಂತೆ, ಆತ್ಮಹತ್ಯೆ ಕುರಿತಂತೆ ಸರ್ಕಾರ ಅಂತೂ SIT ರಚನೆ ಮಾಡಿದೆ. ಆ ಬಗ್ಗೆ ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ತರಾತುರಿಯಲ್ಲಿ ಯಾಕೆ SIT ರಚನೆ ಆಯಿತು ಅಂತ ಪ್ರಶ್ನೆ ಮಾಡ್ತಾ ಇದೆ. ಈ ಬಗ್ಗೆ ಸಚಿವರಾದಂತಹ HK ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. SIT ತನಿಖೆಯಿಂದ ಸುಳ್ಳುಗಳು ಬೇಗ ಸಿಗುತ್ತೆ, SIT ರಚನೆ ಮಾಡಿರುವಂತಹ ನಿರ್ಧಾರ ಸಮಂಜಸವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು HK ಪಾಟೀಲ್ ಅವರು, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, SIT ಮಾಡಿ ತನಿಖೆ ಮಾಡೋದು ಏನು ತರಾತುರಿ ಅಂದ್ರೇನು? ಜನರಲ್ಲಿ ಯಾವುದೇ ರೀತಿಯಾಗಿ ಅನುಮಾನಗಳು ಬರಬಾರ್ದು. ತಕ್ಷಣ SIT ಮಾಡಬೇಕನ್ನೋ ನಿರ್ಣಯ ಮಾಡಿದರೆ ಅದು 1 ವಾರ ಬಿಟ್ಟು ಮಾಡೋದಾಗುತ್ತೆ. ಬೇಗ ಮಾಡಬೇಕು ಅಂದರೆ ಸುಳ್ಳುಗಳು ತಕ್ಷಣ ಸಿಗ್ತಾವು ಅಂತೇಳಿ ಆ SIT ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ ಏನಿದೆ ಅತ್ಯಂತ ಸಮಂಜಸ.